ಖಾಸಗಿ ಶಿಕ್ಷಕರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಖಾಸಗಿ ಶಿಕ್ಷಕರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಅಯ್ಯಯ್ಯೋ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಅನ್ಎಡೆಡ್ ಮೈನಾರಿಟಿ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಮತ್ತು ಕರ್ನಾಟಕ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಜೊತೆಗೂಡಿ ನಾವಿವತ್ತು ಎಲ್ಲ ಶಾಲೆಗಳ ಮುಖ್ಯಸ್ಥರು ಮತ್ತು ಶಿಕ್ಷಕರು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಇವತ್ತು ನಾವಿಲ್ಲಿ ಸೇರಿ ಪ್ರಮುಖವಾದ ಬೇಡಿಕೆಗಳು ನಾವು 8 ತಿಂಗಳಿಂದ ಸರ್ಕಾರದ ಮುಂದೆ ಇಟ್ಟಿದ್ವಿ. ಆ ಬೇಡಿಕೆಗಳಲ್ಲಿ ಏನು ಸರ್ಕಾರ ಈಡೇರಿಸಿದ ಕಾರಣ ಅದೇನು ಫಲ ಕೊಡದ ಕಾರಣ ಇವತ್ತು ನಾವು ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡಬೇಕಾಗಿ ಬಂದಿದೆ. ಇವತ್ತು ನಾವೇನು ಬೇಡಿಕೆಗಳು ಇಡ್ತಾ ಇದ್ದೀವಿ ಇದನ್ನು ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮತ್ತೆ ನಾವು ಉಗ್ರ ಹೋರಾಟ ಮತ್ತು ನಾವು ನಾನ್ ಸ್ಟಾಪ್ ನಮ್ಮ ಬೇಡಿಕೆಗಳು ಈಡೇರಿಸೋರು ನಾವು ಇಲ್ಲಿಂದ ಹೋಗಲ್ಲ. ಆ ರೀತಿ ಒಂದು ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಒಂದು ದಿವಸದ ಉಪವಾಸ ಸತ್ಯಾಗ್ರಹ ಮಾಡಿ ಇವತ್ತು ನಾವು ಎಜುಕೇಷನ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಮನವಿನ ಕೊಡ್ತಾ ಇದ್ದೀವಿ. ಈ ಮನವಿನ ಆದಷ್ಟು ಬೇಗ ಅವರು ಇದನ್ನು ಪೂರ್ತಿ ಮಾಡಬೇಕು, ಇದಕ್ಕೊಂದು ಪರಿಹಾರ ಹುಡುಕೊಡ್ಬೇಕು. ಎರಡನೇದಾಗಿ ನಾವು ಟೀಚರ್ಸ್ಗೆ ಏನು ಒಂದು ಪರಿಹಾರ ಘೋಷಣೆ ಮಾಡಬೇಕಂತ ಹೇಳಿದ್ವಿ. ಸರ್ಕಾರ ಭಾಷೆ ಕೊಟ್ಟು ಸಹ ಒಂದು ಮಾತನ್ನು ತಪ್ಪಿದೆ. ಒಂದು ಕಿಟ್ಟನ್ನು ಸಹ ಸರ್ಕಾರ ಖಾಸಗಿ ಶಾಲಾ ಶಿಕ್ಷಕರಿಗೆ ಕೊಡೋದಕ್ಕಾಗಲಿಲ್ಲ. ಸುಮಾರು 5 ಲಕ್ಷ ಶಿಕ್ಷಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಪ್ರೈವೇಟ್ ಸ್ಕೂಲ್ಸ್ ಅವರು ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲ ನಾವು ತಗೊಂಡ್ರೆ 10 ಲಕ್ಷ ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಸುಮಾರು 1 ಲಕ್ಷ ಹತ್ರ 1 ಲಕ್ಷ ಶಾಲೆಗಳು ನಮ್ಮ ರಾಜ್ಯದಲ್ಲಿದೆ. ಇಷ್ಟು ಜನ ಇವತ್ತು ಬೀದಿಗೆ ಬಂದಿದ್ದಾರೆ. ಬಂದು ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿನೂ ಸಹ ಏನು ಇದುವರೆಗೂ ಅವ್ರಿಗೆ ಇದನ್ನು ಎಚ್ಚೆತ್ಕೊಂಡಿಲ್ಲ ಸರ್ಕಾರ. ಇನ್ನು ಎಚ್ಚೆತ್ಕೊಂಡಿಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗುತ್ತೆ ಅಂತ ನಾವು ನಮ್ಮ ಸಂಸ್ಥೆ ಪರವಾಗಿ ಹೇಳ್ತೀವಿ. ಸಬ್ಜೆಕ್ಟಲ್ಲಿ ನಾವು ಸಿಲೆಬಸಲ್ಲಿ ಕಟ್ ಆಫ್ ಮಾಡಿ ನಮಗೆ ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನು ಸಹ ಕೊಡಲಿಲ್ಲ. ಕೊಟ್ಟಿರೋದ್ರಲ್ಲೂ ಈಗ ಕನ್ಫ್ಯೂಷನ್ ಮಾಡ್ತಿದ್ದಾರೆ. SSLC ಎಕ್ಸಾಮ್ ಯಾವಾಗ ಮಾಡಬೇಕು, ಯಾವಾಗಿದೆ ಅಂತಲೂ ಕೊಟ್ಟಿಲ್ಲ, ಏನು ಅಕಾಡೆಮಿಕ್ ಇಯರ್ ಇದೆ ಅಂತಲೂ ಕೊಟ್ಟಿಲ್ಲ. ಮತ್ತು ಬೇಕಾದಷ್ಟು ಸಮಸ್ಯೆಗಳು ನಮ್ಮ ಸ್ಕೂಲ್ ಓಪನ್ ಮಾಡೋದಕ್ಕೆ ಒಂದು ಗೈಡ್ಲೈನ್ಸ್ನ ಕೊಟ್ಟಿಲ್ಲ. ಮತ್ತು ನಾವು ಆನ್ಲೈನ್ ಕ್ಲಾಸ್ ನಡೆಸೋದಕ್ಕೂ ಸಹ ಮುಂದೆ ಬೇಕಾದಷ್ಟು ಗೊಂದಲಗಳಿತ್ತು, ಈಗ ನಡೆಸ್ತಾ ಇದ್ದೀವಿ. ಅದಕ್ಕೂ ಸಹ ತುಂಬ ಸಮಸ್ಯೆಗಳಾಗ್ತಾ ಇದೆ. ಸರ್ಕಾರ ಅದಕ್ಕೂ ಪರಿಹಾರ ಕೊಡಲಿಲ್ಲ. ಸೊ ಮೊದಲನೇದಾಗಿ ಕೊರೋನಾ ವ್ಯಾಕ್ಸಿನ್ ಈಗ ಏನು ಬಂದಿದೆ ಅಂತ ಹೇಳ್ತಿದ್ದಾರೆ, ಅದನ್ನು ನಾವು ಪ್ರಮುಖವಾಗಿ ಫಸ್ಟ್ ನಮ್ಮ ಶಾಲಾ ಶಿಕ್ಷಕರಿಗೆ ಅದನ್ನು ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಶಾಲೆಗಳನ್ನ ತೆರೆದು ಮಕ್ಕಳು ಶಾಲೆಗೆ ಬರಬೇಕು, ಆ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂತಂದರೆ ನಮ್ಮ RTI ಅಡಿಯಲ್ಲಿ ಮಕ್ಕಳಿಗೆ ಒಂದು ಫಂಡಮೆಂಟಲ್ ರೈಟ್ ಇದೆ, ಅವರು ಎಜುಕೇಷನ್ನ ಶಿಕ್ಷಣ ತಗೊಳ್ಳೋದು. ಅದನ್ನು ನಾವು ಕಸಿಯಂಗಾಯಿತು. ಅದನ್ನು ಯಾರೂ ಸಹ ಆ ಫಂಡಮೆಂಟಲ್ ರೈಟ್ನ ಸರ್ಕಾರ ಆಗಿರ್ಬೋದು, ಸ್ವಂತ ಅವ್ರ ತಂದೆ ತಾಯಿನೂ ಸಹ ಅದನ್ನು ಮಕ್ಕಳಿಂದ ಕಸಿಯೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ RTI ಆ್ಯಕ್ಟಲ್ಲಿದೆ. ಸೊ ಅದಕ್ಕಾಗಿ ಮಕ್ಕಳಿಗೆ ಆದಷ್ಟು ಬೇಗ ಸ್ಕೂಲಿಗೆ ಬರ್ತಕ್ಕಂಥ ವ್ಯವಸ್ಥೆನ ಮಾಡಿ ಅವ್ರಿಗೇನು ಪರಿಹಾರ ಮಾಡಬೇಕಾಗಿದೆ ಆ ಒಂದು ಸಮಸ್ಯೆಗೆ ಆ ಪರಿಹಾರನ ಕಂಡು ಸ್ಕೂಲ್ಸ್ ರಿಓಪನ್ ಮಾಡಬೇಕಾಗಿದೆ. ಸ್ಕೂಲ್ಸ್ ರಿಓಪನ್ ಆದರೆ ಎಲ್ಲ ಸಮಸ್ಯೆಗಳಾಗುತ್ತೆ. ಈಗ ನಿನ್ನೆ ನಾವು ಒಂದು ಎಜುಕೇಷನ್ ಮಿನಿಸ್ಟರ್ ಸ್ಟೇಟ್ಮೆಂಟ್ನ ನೋಡಿದ್ವಿ, ಅಡ್ಮಿಷನ್ ಕಂಪಲ್ಸರಿ ಮಾಡಿ ಅಂತ ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಬಟ್ ಆ ಮಾತು ಮೇಲೆ ಅವ್ರು ಉಳ್ಕೊಂಡ್ರೆ ತುಂಬ ಸಂತೋಷ. ಒಂದು ನಮ್ಮ ಬೇಡಿಕೆ ಪೂರ್ತಿ ಆದಂಗೆ ಆಗುತ್ತೆ. ಸುಮಾರು ಬೇಡಿಕೆಗಳಿದೆ, ತುಂಬ 10 ರಿಂದ 15 ಬೇಡಿಕೆಗಳಿದೆ. ಆ ಒಂದು ಬೇಡಿಕೆನ ಸಹ ಅವರು ಯಾಕಂತ ಹೇಳಿದ್ರೆ ಇವತ್ತೇನು ಕೊಡ್ತಾರೆ, ನಾಳೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮೊನ್ನೆ ಶೂನ್ಯ ಶೈಕ್ಷಣಿಕ ವರ್ಷ ಮಾಡೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. 24 ಗಂಟೆ ಒಳಗಾಗಿ ನೀವು ಯಾರಾದರೂ ಪೋಷಕರು ಫೀಸ್ ಕಟ್ಟಿಲ್ಲ ಅಂದರೆ ಕೂಡ ಪಾಸ್ ಮಾಡಬೇಕಂತೇಳಿ ದೊಡ್ಡ ಗೊಂದಲನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಎಬ್ಬರಿಸ್ಬಿಟ್ರು. ಯಾಕಂತಂದರೆ ಅದು ಬಂದ ಮೇಲೆ ಏನಾಯ್ತು ಅಂದರೆ ಬರ್ತಾ ಇದ್ದಿದ್ದು ಒಂದು ಅಷ್ಟು ಇಷ್ಟು 10% ಫೀಸು ಸಹ ಈಗ ಬರದೇ ಆಗಿಬಿಟ್ಟಿದೆ. ಈಗ ನಾನು ಹೇಳಿದಂಗೆ 10 ಲಕ್ಷ ಜನ ಏನು ಕೆಲಸ ಮಾಡ್ತಾರೆ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು, ಅದರಲ್ಲಿ 2 ಲಕ್ಷ ಜನ ಮಾತ್ರನೇ ಕೆಲಸ ಸಿಕ್ಕಿದೆ. ಅದರಲ್ಲೂ ಅವ್ರಿಗೂ ಸಹ 30 ರಿಂದ 40-50% ಸಂಬಳನೇ ಸಿಗ್ತಿರೋದು. ಯಾರಿಗೂ ಪೂರ್ತಿ ಸಂಬಳ ಕೊಡೋದಕ್ಕೆ ಮ್ಯಾನೇಜ್ಮೆಂಟ್ಗಳಿಗೂ ಸಹ ಸಾಧ್ಯ ಆಗ್ತಾ ಇಲ್ಲ. ಸೊ ಇದಕ್ಕೊಂದು ಬೇಗ ಪರಿಹಾರ ಕೊಟ್ಟರೆ ಸರ್ಕಾರ ಈ ಒಂದು ಇದು ಪೂರ್ತಿ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯನ ಬಂದಿದೆ ಈಗ ತಾನೇ ಪೊಲೀಸ್ ಇಲಾಖೆಯಿಂದ ನನ್ನ ಮೊಬೈಲಿಗೆ ಬಂತು. ಇಲ್ಲಿ ಬಂದು ಅಧಿಕಾರಿಗಳು ಒಂದು ಮನವಿಯನ್ನು ಸ್ವೀಕಾರ ಮಾಡ್ತಾರೆ. ನಾನು ಮಂತ್ರಿಯವ್ರನ್ನ ಬರೋಕ್ಕೆ ಹೇಳಿದ್ದೆ, ಆದರೆ ಅಧಿಕಾರಿ ಬೇರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಯಾರು ಬರ್ತಾ ಇದ್ದಾರೆ. ದಯಮಾಡಿ ಯಾರು ಹೋಗಬಾರ್ದು, ನಿಮ್ಮ ಮನವಿನ ಸರ್ಕಾರಕ್ಕೆ ತಲುಪಿಸಲೇಬೇಕು. ಹಾಗಾಗಿ ಇಲ್ಲೇ ಕೂತು ಆ ಮನವಿನ ಕೊಡಿ. ಈಗಾಗಲೇ ಸುದ್ದಿ ಅಧಿಕಾರಿಗಳು ಬಂದು ಮನವಿಯನ್ನು ಸ್ವೀಕರಿಸ್ತಾರಂತ ಸುದ್ದಿ ಬಂದಿದೆ. ಇನ್ನು ಬಹಳಷ್ಟು ಮನವಿಗಳಿದ್ದಾವೆ. ಈಗ ಶಿಕ್ಷಕರಿಗೆ ಈ ಕೊರೋನಾ ಟೈಮಲ್ಲಿ ಏನಾಗಿದೆ, ಸ್ಯಾಲ್ರೀಸನ್ನು ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸರ್ಕಾರ ಶಿಕ್ಷಕ ನಿಧಿ ಮತ್ತು ವಿದ್ಯಾರ್ಥಿಗಳ ನಿಧಿ ಮತ್ತು ಕ್ರೀಡಾ ನಿಧಿ ಈ ರೀತಿ ಬಹಳಷ್ಟು ಫಂಡ್ಸ್ ನಮ್ಮ ಸರ್ಕಾರದಲ್ಲಿದೆ. ನಮ್ಮದೇ ಆದಂಥ ಫಂಡ್ಸ್ ಇದೆ, ನಾವೇ ಕಟ್ಟಿರುವಂಥ ಫಂಡ್ಸ್. ಅದನ್ನು ಶಿಕ್ಷಕರಿಗೆ ಎಲ್ಲ ಶಿಕ್ಷಕರು ಕೊಡಬೇಕು. ಅವ್ರ ಹತ್ರ ಸ್ಯಾಟ್ಸಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ಯಾರು ಶಿಕ್ಷಕರಿಗೆ ಎಷ್ಟು ವೇತನ ಇದೆ ಅಂತ ಹೇಳ್ಕೊಂಡು. ಅದ್ರ ಪ್ರಕಾರ ಅರ್ಧ ಆದರೂ ಕೊಡಲಿ ಅಥವಾ ಫುಲ್ ಆದರೂ ಕೊಟ್ಟರೆ ಇನ್ನೂ ಸಂತೋಷ. ಆ ವೇತನವನ್ನು ಬಿಡುಗಡೆ ಮಾಡಿದ್ರೆ ನಾವೆಲ್ಲ ಶಿಕ್ಷಕರಿಗೆ ವೇತನವನ್ನು ಕೊಡ್ಬೋದು. ಹಾಗೆಯೇ
PF ಮತ್ತು ESI, ಪ್ರೊಫೆಷ್ನಲ್ ಟ್ಯಾಕ್ಸು, ಪ್ರಾಪರ್ಟಿ ಟ್ಯಾಕ್ಸು, ಇದೆಲ್ಲ ಲೋನ್ಸು, ಇದೆಲ್ಲ ಒಂದು ಸಡಿಲಗೊಳಿಸಬೇಕು. ಈಗ ಸದ್ಯಕ್ಕೆ ಅದನ್ನು ಕಡ್ದಿರೋ ಥರ ನಿರ್ದೇಶನವನ್ನು ಬ್ಯಾಂಕ್ಗಳಿಗೆ ಕೊಡಬೇಕು ಸರ್ಕಾರ. ಅದಾದಮೇಲೆ ಶಿಕ್ಷಕರಿಗೆ, ಮಕ್ಕಳಿಗೆ ಇವತ್ತೇನು ಕೋವಿಡ್ ವ್ಯಾಕ್ಸಿನ್ ಬರ್ತಾಯಿದೆ ಅದನ್ನು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಪ್ರಪ್ರಥಮವಾಗಿ ಕೊಟ್ಟರೆ ತುಂಬ ಒಳ್ಳೆಯದು. ಅದರ ಮಾನ್ಯತೆ ನವೀಕರಣ ಏನಾಗಿದೆ ಮುಗಿದಿದೆ. ಆ ನವೀಕರಣವನ್ನು ಅದು ಸಾಮಾನ್ಯ ಮಾನದಂಡವನ್ನು ಇಟ್ಕೊಂಡು ನವೀಕರಣ ಮಾಡಬೇಕು ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಸ್ವಾಗತವನ್ನು ಮಾಡ್ತೇವೆ. ಸ್ಪಂದನೆ ಒಂದೇ ಅಲ್ಲ, ಅದನ್ನು ಪೂರೈಸಲೂ ಬೇಕು. ಇಲ್ಲಾಂದರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ತಮ್ಮ ಹೆಸರು ಸರ್? ಡಾಕ್ಟರ್ ಗುಲ್ಷಾದ್ ಅಹಮದ್, ಕರ್ನಾಟಕ